ಲಿಟ್ರಲಿ ಐ ವಾಸ್ ನೆಕ್ಸ್ಟ್ ಟು ಹಿಮ್ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಬೆನ್ನು ಬರ್ತಾ ಇತ್ತು. ಸೊ ತುಂಬಾ ಜನ ಅದ್ರ ಬಗ್ಗೆ ತುಂಬಾ ವೇಯಲ್ಲಿ ಅವ್ರವ್ರದೇ ಒಪಿನಿಯನ್ಸ್ ಇಟ್ರು. ಯಾರು ಏನ್ ನಡೀತಾ ಇದೆ ಒಬ್ರ ಪರ್ಸನಲ್ ಲೈಫಲ್ಲಿ ಏನ್ ಆಗ್ತಾ ಇದೆ ಯಾರು ಅದನ್ನ ಕೇಳಕ್ ಬರ್ದೆ ಅವ್ರವ್ರ ಒಪಿನಿಯನ್ಸ್ನ ಎಲ್ಲರೂ ಓಪನ್ ಆಗಿ ಡಿಸ್ಕಸ್ ಮಾಡಕ್ ಶುರು ಮಾಡಿದ್ರು. ಸೊ ಇದ್ರ ಬಗ್ಗೆ ನೀವು ಮಾತಾಡೋದಾದ್ರೆ ಬಿಕಾಸ್ ಎಲ್ರಿಗಿಂತ ಹೆಚ್ಚಾಗಿ ನೋಡೋದು ನೀವು ಅವ್ರನ್ನ. ಸೊ ಅವ್ರ ಇನ್ಸೈಡ್ ಔಟ್ ಗೊತ್ತಿರೋದು ನಿಮಗೆ ಮಾತ್ರ. ಬೇಲಾದಾಗ ನಂಗೆ ಐವ್ ರೆಡ್ ಫ್ಯೂ ಮೀಡಿಯಾ ಹೌಸಸ್ ಸೇಯಿಂಗ್ ನಾಟಕ ಮಾಡಿದ್ರು, ಅದಕ್ಕೆ ಬೇಲ್ ತಗೊಂಡ್ರು. ಆಮೇಲೆ ಸುಮಾರು ಕಡೆ ಈವನ್ ಐ ಥಿಂಕ್ ಕಾಮನ್ ಪೀಪಲ್ ಸ್ಟಾರ್ಟೆಡ್ ಸೇಯಿಂಗ್ ಬೇಲಿಗೋಸ್ಕರ ಇದ್ ಮಾಡಿದ್ರು ಅಂತ. ಆಕ್ಚುಲಿ ರಚನಾ ಅವರಿಗೆ ಬೆನ್ನೋವಿದೆ. ಲೈಕ್ ಯು ಕುಡ್ ಹ್ಯಾವ್ ಆಲ್ಸೋ ವಿಟ್ನೆಸ್ಡ್ ಅನ್ಸುತ್ತೆ ಸುಮಾರು ಸತಿ ಅವ್ರದ್ದು ಶೂಟಿಂಗ್ ಟೈಮಲ್ಲಿ. And ಬಂದ್ಮೇಲೂ ಡಾಕ್ಟರ್ ಇನ್ಸಿಸ್ಟೆಡ್ ಫಾರ್ ಹಿಮ್ ಟು ಗೆಟ್ ಅ ಸರ್ಜರಿ. ಓಕೆ, ಬಟ್ ಅವ್ರು ಹೇಳಿದ್ ಒಂದೇ, ಡಾಕ್ಟರ್ ಯು ಹ್ಯಾವ್ ಟು ಟೇಕ್ ಲಾಟ್ ಆಫ್ ಬೆಡ್ ರೆಸ್ಟ್, ಲೈಕ್ 6 to 1 year ಬೇಕೇ ಬೇಕು, 6 months to 1 year ಬೇಕೇ ಬೇಕು ಬೆಡ್ ರೆಸ್ಟ್ ಅಂತ ಹೇಳಿದ್ರು. ಪ್ಲಸ್ ಅದ್ರ ಜೊತೆ ದ ಮೊಬಿಲಿಟಿ ವಿಲ್ ಬಿ ಲಿಟಲ್ ಲೋವರ್. ಮೊಬಿಲಿಟಿ ಲೈಕ್ ಇನ್ ದ ಸೆನ್ಸ್ ಹೀಸ್ ಇನ್ ಅ ಫೀಲ್ಡ್ ವೇರ್ ಡಾನ್ಸ್ ಮತ್ತೆ ಇದು ಫೈಟ್ ಇಸ್ ಕ್ವೈಟ್ ಕಾಮನ್ ಅವ್ರದ್ದು. ಸಿ ಹಿ ಡಸಂಟ್ ಡೂ 9 to 5 ಜಾಬ್ ಮಾಡಿಸ್ಕೊಂಡು 1-6 ತಿಂಗಳು ಬ್ರೇಕ್ ತಗೊಂಡು ತಿರ್ಗಾ ಹೋಗಿ ಕುರ್ಚಿ ಮೇಲೆ ಕೂತ್ಕೊಂಡು ಕೆಲಸ ಮಾಡೋ ತರ ಅವ್ರ ಪ್ರೊಫೆಷನ್ ಡಸಂಟ್ ask for that. Exactly. So his profession asks to be very active and moving, ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಇರೋದು and dance ಅದು ಇದು ಅಂತ. So he told me, ವಿಜಿ ಒಂದು ಪ್ರಕಾಶ್ ಅವ್ರದ್ದು ಕಮಿಟ್ ಆಗಿದೆ ಅಲ್ಲ, ಅದನ್ನ ಮುಗಿಸ್ಬಿಡೋಣ ವಿಜಿ, ಲೆಟ್ಸ್ ನಾಟ್ ಡೂ ದ ಸರ್ಜರಿ ಹಿಯರ್, ವಿ ವಿಲ್ ಗೋ ಅಬ್ರಾಡ್. ಅದು ಪರ್ಮಿಷನ್ ತಗೊಂಡು ಐ ಇನ್ಫ್ಯಾಕ್ಟ್ ಕಾಂಟ್ಯಾಕ್ಟೆಡ್ ಒನ್ ಡಾಕ್ಟರ್ ಫ್ರಮ್ ಸಿಂಗಪೂರ್. ಓಕೆ, ಸೊ ಅವ್ರಿಗೆ ನಾನು ಕೇಳಿದ್ದೆ ಆಯ್ತಾ, ದೇರ್ ಇಸ್ ಲೈಕ್ ಲೇಸರ್ ಸರ್ಜರಿ ಏನೋ ಇದೆ ಅಂತ ಹೇಳಿದ್ರು. ಸಿ ಹಿಯರ್ ಇಟ್ ಇಸ್ ವೆರಿ ಮ್ಯಾನ್ಯುಯಲ್ ಸರ್ಜರಿ, ದೇರ್ ಇಸ್ ಅ ಲೇಸರ್ ಸರ್ಜರಿ ಅಂತ ನಾನು ಮಾತಾಡೂ ಇದ್ದೆ. ಬಟ್ ದರ್ಶನ್ ವಾಸ್ ಇನ್ಸಿಸ್ಟಿಂಗ್, ಅವ್ರ ಮೈಂಡಲ್ಲಿ ಒಂದೇ ಇದ್ದಿದ್ದು ಅವ್ರು ಫಸ್ಟ್ ಈ ಮೂವಿ ಮುಗಿಸ್ಬಿಡ್ಬೇಕು, ಸಿನ್ಸ್ ಲಾಟ್ ಆಫ್ ಮನಿ ರೈಡಿಂಗ್ ಆನ್ ಹಿಮ್ ಅಂತ. ಹಿ ಸಮ್ಮನ್ ಹೂ ಥಿಂಕ್ಸ್ ನಾವು ತುಂಬಾ ಕಷ್ಟದಿಂದ ಬಂದಿರೋದಲ್ಲ ರಚನಾ, ವಿ ನೋ ಹೌ ಇಟ್ ಇಸ್, ಒಂದ್ ಪೆನ್ನಿ ಬೆಲೆನೂ ನಮ್ಗೆ ಗೊತ್ತು. ಅಂಡ್ ದುಡ್ಡು ಒಬ್ರು ತಗೊಬಂದು ಒಬ್ರ ಮೇಲೆ ಹಾಕ್ತಾರೆ ಅಂತ ಅಂದ್ರೆ ಎಷ್ಟು ಇಂಟ್ರೆಸ್ಟ್ ಒಬ್ರು ಪ್ರೊಡ್ಯೂಸರ್ ಕಟ್ಬೇಕಾಗತ್ತೆ, ಅಂಡ್ ಎಷ್ಟು ದುಡ್ಡು ಇದ್ರೊಳಗೆ ಹೋಗಿದೆ, ಅಂಡ್ ಸುಮಾರು ಆರ್ಟಿಸ್ಟ್ಗಳ್ದಿದ್ದು ಅದೆಲ್ಲ ಯೋಚನೆ ಮಾಡಿ ಹಿ ಜಸ್ಟ್ ಟೋಲ್ಡ್ ಮೀ ದಟ್. ಸೊ ಅವ್ರದ್ದು ಫಸ್ಟ್ ಇದ್ದಿದ್ದು ವಿಜಿ ಇಷ್ಟ ಇದ್ರೂ ಐ ಆಮ್ ಏಬಲ್ ಟು ಡೂ ಅಲ್ಲ, ಒಂದ್ ಸ್ವಲ್ಪ ಮಾಡ್ತಿದ್ನಲ್ಲ, ಲೆಟ್ ಮೀ ಡೂ ದಟ್, ಫಿನಿಶ್ ಮಾಡಿ ದೆನ್ ವಿ ವಿಲ್ ಗೋ ಅಂತ ಹೇಳಿದ್ರು. ದಿಸ್ ಇಸ್ ಹೌ ಅವರ್ ಪ್ಲಾನ್ ವಾಸ್. ಅಂಡ್ ಈವನ್ ಡ್ಯೂರಿಂಗ್ ಶಾರ್ಟ್ಸ್ ರಚನಾ, ನಿನ್ಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ವಿ ಯೂಸ್ ಟು ಗೋ ಟು ಮೈಸೂರ್ ಟು ಟೇಕ್ ದಿಸ್ ಎಪಿಡ್ಯೂರಲ್ ಇಂಜೆಕ್ಷನ್ಸ್, ಪೇನ್ ಕಿಲ್ಲರ್ಸ್, ದ ಹೈ ಡೋಸ್ ಆಫ್ ಪೇನ್ ಕಿಲ್ಲರ್ಸ್ ಯೂಸ್ ಟು ಟೇಕ್ ಎವ್ರಿ ವೀಕ್ ರಚನಾ. ಅದ್ರ ಜೊತೆಗೆ ಯೂಸ್ ಟು ಹ್ಯಾವ್ ಒನ್ ಓರಲ್ ಮೆಡಿಕೇಶನ್ till today. ಇವತ್ಗೂ JC ಅಲ್ಲಿ he takes oral medications for pain. ಸೊ ಬೇರೆಯವ್ರು ಮಾತಾಡೋದು ಅಥವಾ ಬೇರೆಯವ್ರು ಮಾಡೋದು ಬೇಜಾರಾಗುತ್ತೆ. ಅಂಡ್ ಇನ್ನೊಂದೇನಂದ್ರೆ ದೇ ಆರ್ ನಾಟ್ ಸ್ಟೇಯಿಂಗ್ ವಿತ್ ಅಸ್. ಎಕ್ಸಾಕ್ಟ್ಲಿ. ಅಂಡ್ ದೇ ಆರ್ ನಾಟ್ ವಿತ್ ಅಸ್ ಟು ವಿಟ್ನೆಸ್. ಆಮೇಲೆ ಹಂಗೆ ಮಾತಾಡೋರ್ಗೆ ನಾವು ಎಲ್ಲರ ಹತ್ರನೂ ಹೋಗಿ ವಿ ಕಾಂಟ್ ಕೀಪ್ ಎಕ್ಸ್ಪ್ಲೈನಿಂಗ್ ದೆಮ್, ಹಿಂಗೆ ಡಾಕ್ಟರ್ ಸರ್ಟಿಫಿಕೇಶನ್ಸ್ ಡಾಕ್ಯುಮೆಂಟೇಶನ್ಸ್ ಎಲ್ಲ ಇದೆ, ಎಲ್ಲರಿಗೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗಾಯ್ತು ಹಂಗಾಯ್ತು ಅಂತ ಬರಿತಾ ಕೂತಿರಕ್ಕಾಗತ್ತಾ? ಸೊ ಐ ಆಮ್ ಸಂಬಡಿ ಹೂ ವಿಲ್ ನಾಟ್, ಓಕೆ ಲೆಟ್ ದೆಮ್ ಬಿಲೀವ್ ವಾಟ್ ಎವರ್ ದೇ ವಾಂಟ್ ಟು ಬಿಲೀವ್. ವಿ ಕ್ಯಾನ್ ನಾಟ್ ಗೋ ಟೆಲ್ ಎವ್ರಿಬಡಿ ದಟ್. ಒಬ್ಬೊಬ್ರು ಮನೆಗೆ ಹೋಗಿ ಕೂತ್ಕೊಂಡು ದರ್ಶನ್ ಇಸ್ ಫೇಸಿಂಗ್ ಆಲ್ ದಿಸ್ ಪ್ರಾಬ್ಲಮ್ಸ್ ಅಂತ ಹೇಳಕ್ಕಾಗಲ್ಲ. ಆ್ಯಂಡ್ ಸೋಷಿಯಲ್ ಮೀಡಿಯಾ ತಗೊಂಡು ಪದೇ ಅದನ್ನ ಯಾರೋ ಏನೋ ಹೇಳಿದ್ರು ಅಂತ ರಿಯಾಕ್ಟ್ ಮಾಡ್ತಾ ಕೂತಿರೋಕ್ಕೂ ಆಗಲ್ಲ. ಸೊ ವಿ ಜಸ್ಟ್ ಲೆಫ್ಟ್ ಇಟ್. ದೇವ್ರಿಗೆ ಗೊತ್ತು, ನಮಗೆ ಗೊತ್ತು, ಫ್ಯಾಮಿಲಿ ಪೀಪಲ್ ಗೊತ್ತು, ಆ್ಯಂಡ್ ಅವರ್ ಫಸ್ಟ್ ಸರ್ಕಲ್ ಆಫ್ ಪೀಪಲ್ ನೋ ವಾಟ್ ಈಸ್ ಗೋಯಿಂಗ್ ಥ್ರೂ. ಸೊ ದಟ್ಸ್ ಮೋರ್ ದೆನ್ ಎನಫ್. We are not here to prove anybody, or we are not here to do anything. It's okay. If people have an opinion about us, we can't change. True. So it's okay ಅಂತ ನಾನು ಬಿಟ್ಬಿಟ್ವಿ ಅಷ್ಟೇ.